ಅಲ್ಲಿ ನೋಡಿದಂತಹ ಒಂದೆರಡು ಸೀನಲ್ಲಿ ಎಂಥ ಒಂದು ಸ್ವ್ಯಾಗ್ ಕಾಣಿಸುತ್ತೆ. ಸೊ ಡೆಲ್ಲಿ ಕಮ್ ಬ್ಯಾಕ್ ತರ ಫೀಲ್ ಆಗುತ್ತೆ. ಸೊ ಓವರ್ ಟು ಯು ಸರ್, ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಡಿ ಆಗುತ್ತೆ ಸರ್. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಹೇಳಾಗಿದೆ, ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳೋದಾಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಒಂದು ಕಥೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನೋ ಗೊತ್ತಿರಲಿಲ್ಲ, ಅವರು ಏನೋ ಹೇಳಿರಲಿಲ್ಲ. ವಿಜಯ್ ಕುಮಾರ್ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಮೂಲಕ, ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಸ್ಟ್ರೀಮ್ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ. ಸ್ಟಾರ್ ಹಾಗೆ ಎಲ್ಲರನ್ನು ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ ಆರ್ಟಿಸ್ಟ್ಗಳನ್ನು ಕರ್ಕೊಂಬರ್ಬೋದು, ಕೋಳಿಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದರೂ ಒಂದು ಹೊಸದೇ ಹುಡುಕೋದು. ನಾನು ಮಾಡಿದ್ದೆ ನಾನು ಎರಡನೇ ಸರಿ ಮಾಡಲ್ಲ ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡಿಯಾರ್ಡವರು ಇಲ್ಲಿಂದ ದೂರ, ಯಾಕೆಂದರೆ ಅವರು ತುಂಬ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಕಡಮ್ಮ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆಯವರು ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಕಂಬಳನ ಸ್ಟಾರ್ಟ್ ಮಾಡೋದು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ. ಬಟ್ ಆದರೆ ಎಷ್ಟು ಕಥೆ ಇದೆ ಅಂದರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ. ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಸೊ ಈ ಮೂವಿ ಬಗ್ಗೆ ಆಲ್ರೆಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜೇಶ್ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನಂತ. ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿ ನಮ್ದು 6 ಗಂಟೆ 8 ತಿಂಗಳು ಬರೀ ಮಂಗಳೂರಲ್ಲಿ ಆಗಿದೆ. ಅಂಥ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಅವ್ರು ಬಂದುಬಿಟ್ಟು ಟೇಕ್ ಅಂತ ಹೇಳ್ತಾನೆ ಇದ್ರು. ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ರೇಸ್ ಇದೆ, ದುಬೈಲಿ ಕೂಡ ದೊಡ್ಡ ಇದಿತ್ತು. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ 44-45 ಡಿಗ್ರಿಯಲ್ಲಿ ಕೂಡ ನಿಂತ್ಕೊಂಡು, ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬ ಚೆನ್ನಾಗಿ ಮೂಡ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ. ಇದನ್ನು ದೇಶದಾದ್ಯಂತ ತೋರಿಸೋಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸರ್. ಅವರು ನಮ್ಮ ಕಂಬಳಕ್ಕೆ ಒಂದು ಬಂದರು, ಮಂಗಳೂರು ಕಂಬಳದ ಗೆಸ್ಟ್ ಆಗಿ ಬಂದರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲ್ಯಾನ್ ಮಾಡಿದ್ರು. ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯ್ ಕುಮಾರ್ ಕೋಡಿಲ್ ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದ್ರೆ ಅವರೇ ಒರಿಯರ್ ದೂರಿ ಅಸಲ್ ಅಂತ.
ತುಳು ಇಂಡಸ್ಟ್ರಿ ನಿರ್ದೇಶಕರು. ಇವಾಗ ಶಿವದೂತ ಗುಳಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಇಟ್ಟಾಗಿದೆ. ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬ ನಂದು ಆತ್ಮೀಯರಾದ ವಿನುತಾಜಿ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರದ್ ಹೆಗ್ಡೆ ಅವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನನಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರಿ ಗೆಲ್ತಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ಥರನೇ ಇದ್ದಾರೆ. ಅವರು ಬಂದಿರೋದು ನಿಮ್ಮ ಮೇಲೆ ಭಾಳ ವಿಶ್ವಾಸ ಪ್ರೀತಿ ಇರೋದ್ರಿಂದ ನನ್ನ ಬಾಬು ಸರ್ ಅವರು ವೀರಕಮಲಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು ಕಾಂತಾರ ಬೇರೆ ನಡೆದಿತ್ತು. ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ಲಸ್ ನಮಗೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ್ ಒಂದು ಕೃಪೆಯಿಂದ ನಮಗೊಂದು ಅವಕಾಶ ಸಿಗ್ತೇನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತೊಗೊಂಡು ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು, ಮುಂದಿನ ಚಲನಚಿತ್ರನಕ್ಕೂ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನೀವೆಲ್ಲನೂ ಆಯಿಸಿದ್ರೆ ಮಾತ್ರ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಏಕೆಂದರೆ ಇದು ಹೆಮ್ಮೆ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ ನರಸಿಂಹಮೂರ್ತಿ ಅವರು, ಮುನಿರಾಜ್ ಅವರು ಬಾಲನೇ ಹೇಳಿದ್ರು, ಬಾಲ ಧೈರ್ಯ ಇದೆ ಅಮ್ಮ ನಿನಗೆ ಅಂತ. ಆ್ಯಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನಿಮ್ಮ ಸಿನಿಮಾ ನೋಡೋದಕ್ಕೆ ನಿಮ್ಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಏಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ನಾನು ಭಾಳಷ್ಟು ಜನ ನೋಡಿದವರೆಲ್ಲ ಬಿಟ್ಟು ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವ್ರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ನನಗೆ ವಿಜಯ್ ಕುಮಾರ್ ಸರ್ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ಏಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ಅಥವಾ ನಾವು ನೋಡೋ ಥರ ಒಂದು ಅಂಡರ್ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸರ್, ನನಗೆ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು. ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ. ಯಾಕಂದರೆ ಫಸ್ಟ್ ಡ್ರೀಮ್ ಬಂದು ನಮ್ಮದು ವೆರಿ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶ, ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ದನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬಾ ಪುಣ್ಯ ಸರ್. ನಂದು ಇದು ನಿಜವಾಗ್ಲೂ ನನಗೆ ಕನಸು. ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬಾ ಹೊತ್ತು ನಾನೇ ಅಂದ್ರೆ ಅಗೈನ್ ಐ ಆಮ್ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು. ನಮಗೆಲ್ರಿಗೂ ಒಂದು ಸಂಸ್ಕೃತಿ, ಅದೊಂದು ನಮಗೊಂದು ಇಮೋಷನ್. ಅದು ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ನಿಜವಾಗ್ಲೂ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈ ಸರ್ ಹೇಳಿದಂಗೆ ಮಂಗಳೂರಿನವರಾಗಿದ್ರು ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞ ಅಂತ ಫಿಕ್ಸ್ ಆದ್ಮೇಲೆ